ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ಕನ್ನಡ ಚಿತ್ರರಂಗದ ಕನಸುಗಾರ, ಕಲಾವಿದ, ಜಾದೂಗಾರ, ಅಭಿಮಾನಿಗಳ ಮನಸ್ಸಲ್ಲಿ ಎದೆಯಲ್ಲಿ ಪ್ರೇಮ ಲೋಕವನ್ನೇ ಸೃಷ್ಟಿಸಿದ ಸಿಪಾಯಿ, ನಿಮ್ಮೆಲ್ಲರ ಯುಗಪುರುಷ, ಕನ್ನಡ ಚಿತ್ರರಂಗಕ್ಕೆ ಹೊಸ ದಿಕ್ಕನ್ನೇ ತೋರಿಸಿದ ಮಾಣಿಕ್ಯ, ತನ್ನ ಜೀವನದ ದಿಕ್ಕನ್ನೇ ಮರೆತರ ಸ್ನೇಹಿತರೆ, ಇದು ಪಾರ್ಟ್ 2 ವಿಡಿಯೋ. ಈ ವಿಡಿಯೋನ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ಪಾರ್ಟ್ 1 ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳನ್ನ ನೀವು ತಪ್ಪದೆ ನೋಡ್ಬೋದು ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಲೆಜೆಂಡ್ ವಿ ರವಿಚಂದ್ರನ್ ಅವ್ರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದು ಅವರ ತಂದೆ ವೀರಸ್ವಾಮಿ ಅವರು. ಅವ್ರ ಬಗ್ಗೆ ಕೊನೆಯ ವಿಡಿಯೋದಲ್ಲಿ ನಾನು ಪರಿಪೂರ್ಣವಾಗಿ ಹೇಳಿದ್ದೆ. ಇದು ಮುಂದುವರಿದ ಭಾಗವಾಗಿ ಹೇಳ್ತೇನೆ. ಪ್ರೇಮ ಲೋಕವನ್ನು ಸೃಷ್ಟಿಸಿದ ರವಿಚಂದ್ರನ್ ಅವರ ಜೀವನದ ದಿಕ್ಕನ್ನು ತಪ್ಪಿದ್ದು ಎಲ್ಲಿ ಎಲ್ಲವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಪ್ರೇಮ ಲೋಕ ಅನ್ನೋ ಚಿತ್ರದಲ್ಲಿ ದೊಡ್ಡ ಸಕ್ಸಸ್ನ ಕಾಣ್ತಾರೆ. ಕನ್ನಡದ ಮಾರ್ಕೆಟ್ ಅವತ್ತಿನ ಮಟ್ಟಿಗೆ ಅಷ್ಟು ಇರಲಿಲ್ಲ ಸ್ನೇಹಿತರೆ. ಆದರೂ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಆ ಚಿತ್ರಕ್ಕೆ ಹಾಕ್ತಾರೆ. ತಂದೆ ಆ ಚಿತ್ರ ನಡೆಯುವಾಗ ಏನನ್ನೂ ಮಾತಾಡೋದಿಲ್ಲ. ಪರಿಪೂರ್ಣ ಆದ ನಂತರ ಚಿತ್ರದ ಬಗ್ಗೆ ಹೇಳ್ತಾರೆ. ಚಿತ್ರ ಚೆನ್ನಾಗಿ ಬಂದಿದೆ, ಆದರೆ ಮಾಡಿದಂಥ ದುಡ್ಡು ತುಂಬ ಜಾಸ್ತಿ ಆಯಿತು. ಕನ್ನಡ ಚಿತ್ರರಂಗದಲ್ಲಿ ಮೊದಲ ಹೈ ಬಜೆಟ್ ಚಿತ್ರ ಸ್ನೇಹಿತರೆ. ಊಹೆ ಮಾಡ್ಕೊಳ್ಳಿ, ಹೈ ಬಜೆಟ್ ಚಿತ್ರ ಅಲ್ಲಿವರೆಗೂ ಯಾವುದೂ ಕೂಡ ಬಂದಿರಲಿಲ್ಲ ಅಂದರೆ ಯೋಚನೆ ಮಾಡಿ ಸ್ನೇಹಿತರೆ. ಆಗ ತಂದೆ ಅವ್ರ ಮೇಲೆ ಒಂದು ನಂಬಿಕೆಯನ್ನು ಇಟ್ಟಿರ್ತಾರೆ. ಈ ಚಿತ್ರವನ್ನು ಅವನು ಮಾಡಿದ್ದಾನೆ, ಇಷ್ಟಪಟ್ಟು ಮಾಡಿದ್ದಾನೆ, ಇದು ಗೆಲ್ಲಲಿ ಬಿಡಲಿ, ನನ್ನ ಮಗನ ಖುಷಿನೇ ನನ್ನ ಖುಷಿ ಅಂತ ಹೇಳ್ತಾರೆ ಸ್ನೇಹಿತರೆ. ಆದರೆ ಆ ಚಿತ್ರ ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಸಕ್ಸಸ್ನ ಕಾಣುತ್ತೆ. ಗಾಂಧಿ ನಗರ ಇವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರುತ್ತೆ. ಇವರು ಇಷ್ಟು ಹಾಡುಗಳ್ನ ಹಾಕಿದ್ದಾರೆ, ಇಷ್ಟು ಹಾಡುಗಳ್ನ ಥಿಯೇಟ್ರಲ್ಲಿ ಯಾರು ಕುತ್ಕೊಂಡು ನೋಡ್ತಾರೆ, ಹಾಡುಗಳ್ನ ನೋಡಲಿಕ್ಕೆ ಚಿತ್ರಮಂದಿರಕ್ಕೆ ಬರ್ತಾರ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಆದರೆ ಅದೇ ಹಾಡುಗಳಿಂದ ಆ ಚಿತ್ರ ಗೆಲ್ಲುತ್ತೆ ಸ್ನೇಹಿತರೆ. ಹಾಡು ಅಂದ್ರೇ ರವಿಚಂದ್ರನ್ ಅಂತ ಹೇಳ್ಬೋದು, ಮ್ಯೂಸಿಕ್ ಅಂದ್ರೇ ರವಿಚಂದ್ರನ್ ಅಂತ ಹೇಳ್ಬೋದು. ಅವರೇ ಕೂಡ ಹೇಳ್ತಾರೆ ವರ್ಡ್ ಈಸ್ ಮ್ಯೂಸಿಕ್ ಅಂತ. ಅವ್ರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತಿದ್ದವರು ಹಂಸಲೇಖ ಅವರು. ಹಂಸಲೇಖ ಮತ್ತು ರವಿಚಂದ್ರನ್ ಜೋಡಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಹಿಸ್ಟ್ರಿಯನ್ನೇ ಕ್ರಿಯೇಟ್ ಮಾಡ್ತು ಸ್ನೇಹಿತರೆ. ಆದರೂ ಅವರಿಬ್ಬರ ಸ್ನೇಹದಲ್ಲಿ ಒಂದು ಬಿರುಕು ಮೂಡುತ್ತೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಅವರು ಸಕ್ಸಸ್ನ ನೋಡಿದ್ದು ಮೊದಲನೇ ಚಿತ್ರದಲ್ಲಿ ಆದರೂ ಕೂಡ ಅವರ ನೆಕ್ಸ್ಟ್ ಚಿತ್ರಗಳು ಕಿಂದರ್ ಜೋಗಿ, ರಣಧೀರ, ಸಿಪಾಯಿ ಹೀಗೆ ಒಂದರಿಂದ ಒಂದು ಹಿಟ್ ಆಗ್ತಾನೇ ಬರುತ್ತೆ ಸ್ನೇಹಿತರೆ. ಆದರೆ ಅವರು ಒಂದು ದೊಡ್ಡ ತಪ್ಪನ್ನು ಮಾಡಿಬಿಡ್ತಾರೆ. ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಮಾಡಲಿಕ್ಕೆ ಕೈ ಹಾಕ್ತಾರೆ ನೋಡಿ. ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೆ ಹೋಗ್ತಾರೆ. ಅವರಿಗೆ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಜೀವನದಲ್ಲಿ ಮೇಲೆದ್ದಳೋಕ್ಕೆ ಕಷ್ಟಪಡುವಂಥ ರೀತಿ ಹೊಡೆತವನ್ನು ಕೊಡುತ್ತೆ ಸ್ನೇಹಿತರೆ. ಅವರು ಮಾಡಿದಂಥ ಚಿತ್ರ ಶಾಂತಿ ಕ್ರಾಂತಿ. ತಮಿಳುನಾಡಿನಲ್ಲಿ ದೊಡ್ಡ ಹೆಸರಾಂತ ನಟರಾಗಿದ್ದಂಥ ರಜನಿಕಾಂತ್ ಅವ್ರ ಜೊತೆ ಚಿತ್ರವನ್ನು ಮಾಡಿಸ್ತಾರೆ. ನಾಗಾರ್ಜುನ ಅವ್ರ ಜೊತೆ ಆ ಚಿತ್ರವನ್ನು ಮಾಡಿಸ್ತಾರೆ. 3 ಭಾಷೆಗಳಲ್ಲಿ ಆ ಚಿತ್ರವನ್ನು ತಯಾರು ಮಾಡ್ತಾರೆ ಸ್ನೇಹಿತರೆ. ಆಗ ಮಾಡುತ್ತಿದ್ದಂಥ ಸಮಯದಲ್ಲೇ ಅವ್ರಿಗೆ ಅನಿಸುತ್ತೆ ಈ ಚಿತ್ರ ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆ, ಆದರೂ ಕೈ ಹಾಕಿ ಬಿಟ್ಟಿದ್ದೀವಿ ಅಲ್ಲ ಅಂತ ಚಿತ್ರವನ್ನು ಪರಿಪೂರ್ಣಗೊಳಿಸ್ತಾರೆ. ಆದರೆ ಅಂದುಕೊಂಡ ಮಟ್ಟಿಗೆ ಸಕ್ಸಸ್ಸನ್ನು ತಂದು ಕೊಡೋದಿಲ್ಲ. ಆ ಚಿತ್ರದಿಂದ ಅವರು ತುಂಬ ನಷ್ಟವನ್ನು ಅನುಭವಿಸ್ತಾರೆ. ಗಳಿಸಿದ್ದನ್ನು ಎಲ್ಲವನ್ನು ಕಳೆದುಕೊಳ್ತಾರೆ ಸ್ನೇಹಿತರೆ. ಆಮೇಲೆ ಅವರು 15 ವರ್ಷಗಳ ಕಾಲ ದುಡಿದು ಆ ಸಾಲವನ್ನು ತೀರಿಸಬೇಕಾಗುತ್ತೆ ಸ್ನೇಹಿತರೆ. ಆ ಚಿತ್ರ ಸೋತಂಥ ನೋವಿನಲ್ಲೇ ಇರುತ್ತೆ. ಆ ಸಮಯದಲ್ಲೇ ಅವ್ರ ತಂದೆ ಹಾಸಿಗೆಯನ್ನು ಹಿಡಿತಾರೆ, ಹಾಸ್ಪಿಟಲೈಜೇಷನ್ ಆಗ್ತಾರೆ. ಆಗ ಅವ್ರಿಗೆ ಅನಿಸುತ್ತೆ ನನ್ನ ತಂದೆಗೆ ಏನಾದರೂ ಒಂದು ಸಕ್ಸಸ್ನ ಕೊಟ್ಟೆ ಕಳಿಸ್ಬೇಕು, ನಾನು ಏನಾದರೂ ಒಂದು ಮಾಡಬೇಕು ಅಂತ ಕೈಗೆತ್ಕೊಂಡಂಥ ಚಿತ್ರ ರಾಮಚಾರಿ ಸ್ನೇಹಿತರೆ. ಒಂದು ಹಳ್ಳಿಯ ಗೆಟಪ್, ಪಂಚೆಯಲ್ಲಿ ನಾವು ಮೊದಲನೇದಾಗಿ ರವಿಚಂದ್ರನ್ ಅವ್ರನ್ನ ನೋಡ್ತೀವಿ. ಆ ಚಿತ್ರಕ್ಕೆ ಮಾಲಾಶ್ರೀ ಅವರ ಕಾಲ್ ಶೀಟನ್ನು ಕೇಳ್ತಾರೆ. ಅವತ್ತಿನ ಕಾಲದಲ್ಲಿ ಬ್ಯುಸಿಯೆಸ್ಟ್ ಆಗಿರ್ತಾರೆ. ಚಿತ್ರರಂಗದಲ್ಲಿ ಬಿಡುವೆ ಇಲ್ಲದಂಥ ನಟಿ ಮಾಲಾಶ್ರೀ ಅವರು. ಆದರೂ ಕೂಡ ರವಿಚಂದ್ರನ್ ಸರ್ ಅವ್ರಿಗೋಸ್ಕರ ಕಾಲ್ ಶೀಟ್ ಕೊಡ್ತಾರೆ. ಅದು ನೈಟ್ ಶಿಫ್ಟ್. ಹೇಗಿರುತ್ತೆ ಅಂದರೆ ರಾತ್ರಿ ವೇಳೆ ನಾನು ಶೂಟಿಂಗ್ ಮಾಡಿಕೊಡ್ತೀನಿ, ಯಾಕೆ ಅಂದರೆ ಎಲ್ಲ ಶೂಟಿಂಗ್ಗಳು ಆಲ್ರೆಡಿ ಡೇ ಶಿಫ್ಟ್ಗಳಲ್ಲಿ ಬ್ಯುಸಿಯಾಗಿದ್ದೇನೆ ಅಂತ ಹೇಳ್ತಾರೆ. ಆಗ 10 ದಿನ
ರಾತ್ರಿ ಶೂಟಿಂಗ್ ಹಾಗೂ 2 ದಿನ ಡೇ ಶೂಟಿಂಗ್ನ ಈ ಚಿತ್ರಕ್ಕೆ ಮಾಲಾಶ್ರೀ ಅವರು ಮಾಡಿಕೊಡ್ತಾರೆ. ಕನಸಿನ ರಾಣಿ ಮಾಲಾಶ್ರೀ ಅವರು ಈ ಚಿತ್ರದಲ್ಲಿ ನಟಿಸಿದ್ದು ಇವತ್ತಿಗೂ ಮರಿಲಿಕ್ಕಾಗಲ್ಲ ಸ್ನೇಹಿತರೆ. ಆ ಚಿತ್ರದಲ್ಲಿ ಅವರು ಬೇರೆ ಬೇರೆ ಶೂಟಿಂಗ್ ಮಾಡ್ಕೊಂಬಂದು ತುಂಬ ಟಯರ್ಡ್ ಆಗಿರ್ತಾರೆ. ಅವರಿಗೆ ನಿದ್ದೆ ಬರ್ತಾ ಇರುತ್ತೆ. ಆಗ ಅವ್ರು ಹೇಳ್ತಾರೆ ರವಿಚಂದ್ರನ್ ಸರ್ ಅವರು, ನೀವು ನಿದ್ದೆ ಮಾಡಿ, ನಾನು ಶೂಟಿಂಗ್ ಮಾಡ್ಕೊಳ್ತೇನೆ ಅಂತ. ಅದೇ ರೀತಿಯಲ್ಲಿ ಅವರು ನಿಜವಾಗಿ ನಿದ್ದೆಯಲ್ಲಿ ಜಾರ್ತಾರೆ, ನಿಜವಾಗೇ ನಿದ್ದೆ ಮಾಡ್ತಾರೆ ಸ್ನೇಹಿತರೆ. ಅದರಲ್ಲಿ ಶೂಟ್ ಮಾಡ್ಕೊಂಡಂಥದ್ದು ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಅವ್ರ ಕೈಲೇ ನಂಬೋಕ್ಕಾಗಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೋಡಿ, ಆ ರಾಮಾಚಾರಿ ಚಿತ್ರ ಮತ್ತೆ ಅವರಿಗೆ ಒಂದು ಗೆಲುವನ್ನು ತಂದು ಕೊಡುತ್ತೆ. ಒಂದು ಹೊಸ ಶೈಲಿ, ಹಳ್ಳಿಯ ಶೈಲಿಯನ್ನು ತೋರಿಸುತ್ತೆ. ಆಗ ತಂದೆಗೆ ತೋರಿಸ್ತಾರೆ ಚಿತ್ರವನ್ನು. ಅವ್ರ ತಂದೆ ತುಂಬ ಖುಷಿಯನ್ನು ಪಡ್ತಾರೆ ಸ್ನೇಹಿತರೆ. ಇದೇ ಸೀರೀಸ್ ಬರಲಿಕ್ಕೆ ಶುರುವಾಗುತ್ತೆ. ಹಳ್ಳಿ ಗೆಟಪ್ ಪಂಚೆ ಉಟ್ರೆ ರವಿಚಂದ್ರನ್ ಅವ್ರ ಚಿತ್ರಗಳು ಹಿಟ್ಟಾಗ್ಲಿಕ್ಕೆ ಶುರುವಾಗ್ತವೆ. ಅಣ್ಣಯ್ಯ, ಪುಟ್ನಂಜ, ಚಿಕ್ಕ ಯಜಮಾನ್ರು, ಹೀಗೆ ಪಂಚೆಯನ್ನು ಉಟ್ಕೊಂಡು ಬರ್ತಾ ಹೋಗ್ತಾರೆ ಸ್ನೇಹಿತರೆ. ಅಂಜದ ಗಂಡು ಮರಿಲಿಕ್ಕಾಗದಂಥ ಚಿತ್ರ ಸ್ನೇಹಿತರೆ. ಹೀಗೆ ಹಳ್ಳಿಯ ಸೊಗಡಿನ ಚಿತ್ರಗಳನ್ನ ಮಾಡ್ತಾರೆ, ಟ್ರೆಂಡನ್ನು ಸೃಷ್ಟಿ ಮಾಡ್ತಾರೆ ಸ್ನೇಹಿತರೆ. ಹೀಗೆ ಹೊಸ ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡೋದೇ ಈ ಸೃಷ್ಟಿಕರ್ತ ಅಂತ ಹೇಳ್ಬೋದು ಸ್ನೇಹಿತರೆ. ಇವರು ಒಂದು ಪ್ರೀತಿ ಪ್ರೇಮಕ್ಕೆ ಬ್ರಹ್ಮ ಅಂತಲೇ ಕರೀತಾರೆ ಸ್ನೇಹಿತರೆ. ಅವ್ರು ಹೇಗೋ ಮತ್ತೆ ಮೇಲೆದ್ದಿದ್ರು, ಆದರೆ ಮತ್ತೆ ಒಂದು ಹೊಡೆತ ಬೀಳುತ್ತೆ ಅವರಿಗೆ ಏಕಾಂಗಿ ಸಿನಿಮಾದಲ್ಲಿ ಕಳ್ಕೊಂಡಿದ್ದು ಎಷ್ಟು ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯವಾದಷ್ಟು ಸ್ನೇಹಿತರೆ. ಅಷ್ಟು ದುಡ್ಡನ್ನು ಅವರು ಆ ಚಿತ್ರದಿಂದ ಕಳೆದುಕೊಳ್ತಾರೆ. ಅವರು ಎಲ್ಲವನ್ನು ಗಳಿಸಿದ್ದು ಚಿತ್ರರಂಗದಿಂದ, ಎಲ್ಲವನ್ನು ಕಳೆದುಕೊಂಡಿದ್ದು ಚಿತ್ರರಂಗದಿಂದ ಅಂತ ಇವತ್ತು ಕೂಡ ಹೇಳ್ತಾರೆ ಸ್ನೇಹಿತರೆ. ಆ ಏಕಾಂಗಿ ಚಿತ್ರ ಪೆಟ್ಟನ್ನು ತಿಂದಾದ ನಂತರ ಮತ್ತೆ ಸುಧಾರಿಸ್ಕೊಂಡಿದ್ದವರು ಮಲ್ಲ ಚಿತ್ರದಲ್ಲಿ ಸ್ನೇಹಿತರೆ. ಮಲ್ಲ ಅನ್ನೋ ಚಿತ್ರವನ್ನು ಮಾಡಿದ ನಂತರ ಅವರು ಮತ್ತೆ ಚಿತ್ರರಂಗದಲ್ಲಿ ಚೇತರಿಸ್ಕೊಳ್ತಾರೆ. ಅದರಿಂದ ಇನ್ನೊಂದು ಪೆಟ್ಟು ಬೀಳುತ್ತೆ, ಅಹಂ ಪ್ರೇಮಾಸ್ಮಿ. ತನ್ನ ತಮ್ಮನನ್ನು ಹೀರೋವನ್ನಾಗಿ ಮಾಡಿ ಇವರು ಒಂದು ಚಿಕ್ಕ ಪಾತ್ರದಲ್ಲಿ ಬಂದೋಗ್ತಾರೆ. ಆದರೆ ಅಂದುಕೊಂಡ ಮಟ್ಟಿಗೆ ಸಕ್ಸಸ್ಸನ್ನು ತಂದುಕೊಡಲ್ಲ ಸ್ನೇಹಿತರೆ. ಆ ಚಿತ್ರ ಫೇಲ್ ಆಗುತ್ತೆ. ಹೀಗೆ ಚಿತ್ರಗಳು ಹಿಟ್ಟಾಗ್ತವೆ, ಮಧ್ಯದಲ್ಲಿ ಒಂದು ಚಿತ್ರ ಮತ್ತೆ ಫೇಲ್ ಆಗುತ್ತೆ, ಮತ್ತೆ ಹಿಟ್ಟಾಗ್ತವೆ, ಮತ್ತೆ ಫೇಲ್ ಆಗುತ್ತೆ. ಮಲ್ಲ ರಾಮಾಚಾರಿ ಅವರ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟನ್ನು ತಂದುಕೊಟ್ಟಂಥ ಚಿತ್ರಗಳು ಸ್ನೇಹಿತರೆ. ಅವರ ಜೀವನದಲ್ಲಿ ಒಂದು ಬಿರುಕು ಕೂಡ ಆಗುತ್ತೆ ಸ್ನೇಹದಲ್ಲಿ, ಅದು ಹಂಸಲೇಖ ಸರ್ ಜೊತೆ. ಅದು ಯಾವಾಗ ಆಯಿತು ಅಂತ ನೋಡೋದಾದರೆ, ಯಾರೇ ನೀನು ಚೆಲುವೆ ಅನ್ನೋ ಚಿತ್ರವನ್ನು ಮಾಡ್ತಾ ಇರ್ತಾರೆ. ಆ ಚಿತ್ರಕ್ಕೆ ಹಾಡುಗಳನ್ನ ಬರೆಸುವಂಥ ಸಮಯದಲ್ಲಿ ಅವ್ರಿಗೆ ಏನಾಗುತ್ತೆ ಅಂದರೆ, ಒಂದು ಹಾಡನ್ನು ಮಾಡಬೇಕು ಅಂದರೆ ಟಕ್ 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 ಅಂತ ಮಾಡ್ತಾ ಇರ್ತಾರೆ. ಅವ್ರ ಕಾಂಬಿನೇಷನ್ ಹಂಗಿರುತ್ತೆ ಸ್ನೇಹಿತರೆ. ಆದರೆ ಅವರು 20 ಟ್ಯೂನ್ಗಳನ್ನ ಹಾಕಿಸಿದ್ರು ಕೂಡ ಯಾವ ಟ್ಯೂನು ರವಿಚಂದ್ರನ್ ಅವ್ರಿಗೆ ಇಷ್ಟ ಆಗ್ತಾ ಇರಲ್ಲ. ಅವರ ಗಮನ ಎಲ್ಲೋ ಬೇರೆ ಕಡೆ ಇರ್ಬೋದು ಅಂತ ಹೇಳಿ ಇವರು ಕೂಡ ಸುಮ್ಮನಿರ್ತಾರೆ ಸ್ನೇಹಿತರೆ. ಆದರೆ ಅವರು ಕೂಡ ಹಂಸಲೇಖ ಅವರು ಒಂದು ಸಂಸ್ಥೆಯನ್ನು ಸ್ಥಾಪಿಸೋದ್ರ ಕಡೆ ಗಮನ ಹರಿಸ್ತಾ ಇರ್ತಾರೆ. ಆಗ ಇವರಿಗೆ ಬೇಕಾದಂಥ ರೀತಿಯಲ್ಲಿ ಅವರಿಗೆ ಹಾಡುಗಳನ್ನ ಕೊಡಲಿಕ್ಕೆ ಆಗ್ತಾ ಇರಲ್ಲ. ಆಗ ನಾವು ಸ್ವಲ್ಪ ಮನಸ್ತಾಪ ಶುರುವಾಗಿರುತ್ತೆ. ಆದರೆ ಯಾರೇ ನೀನು ಚೆಲುವೆ ಚಿತ್ರದಲ್ಲಿ ಇವರು ಹಾಡುಗಳನ್ನ ಆಡಿಸ್ಲಿಕ್ಕೆ ಬೇರೆಯವರು ಹಾಕ್ಕೊಳ್ತಾ ಇದ್ದಾರೆ ಅಂತ ರೂಮರ್ಸ್ ಸ್ಟಾರ್ಟ್ ಆಗುತ್ತೆ. ಆದರೆ ಇವರು ಆ ಥರ ಮಾಡಿರಲಿಲ್ಲ ಸ್ನೇಹಿತರೆ. ರಾಕ್ಲೈನ್ ಸರ್ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ, ಯಾರೇ ನೀನು ಚೆಲುವೆನ. ಆಗ ಅವರೇ ಹೇಳ್ತಾರೆ, ಹಂಸಲೇಖ ಅವರ ಬದಲು ಮನೋ ಅವ್ರ ಹಾಡುಗಳನ್ನ ಆಡಿಸೋಣ ಅಂತ. ಏಕೆಂದರೆ ಬಜೆಟ್ಗಳು ಎಲ್ಲ ಪ್ಲ್ಯಾನ್ ಮಾಡಬೇಕಲ್ವ. ಆದರೆ ರವಿಚಂದ್ರನ್ ಸರ್ ಹೇಳ್ತಾರೆ, ಇಲ್ಲ, ಈ ಚಿತ್ರಕ್ಕೆ ಹಂಸಲೇಖ ಅವರೇ ಹಾಡನ್ನು ಆಡಬೇಕು ಅಂತ. ಹಾಗೂ ಆ ಚಿತ್ರ ಶತದಿನೋತ್ಸವವನ್ನು ಆಚರಿಸುತ್ತೆ. ಆ ಚಿತ್ರದ ಟೈಟಲ್ ಕಾರ್ಡನ್ನು ರೆಡಿ ಮಾಡುವಂಥದ್ದನ್ನು, ಡಿಸೈನ್ ಮಾಡುವಂಥದ್ದನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವ್ರಿಗೆ ಹೇಳಿರ್ತಾರೆ. ಆದರೆ ಇವರು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿರ್ತಾರೆ. ಇವ್ರದ್ದು ಕೆಲಸ ಓನ್ಲಿ ಡಿಸೈನ್ ಮಾಡಿಕೊಡೋದಾಗಿರುತ್ತೆ. ಒಳ್ಳೆ ಚೆನ್ನಾಗೇ ಡಿಸೈನ್ ಮಾಡಿಕೊಟ್ಟಿರ್ತಾರೆ. ಆದರೆ ಯಾರು ಬರಬೇಕು ಈ ಕಾರ್ಯಕ್ರಮಕ್ಕೆ, ಯಾರು ಬರಬಾರ್ದು ಅನ್ನೋದನ್ನೆಲ್ಲ ಅಲ್ಲಿರೋರು ಬೇರೆಯವರು ಹಾಕಬೇಕಾಗಿರುತ್ತೆ. ಆದರೆ ಅದರಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂದರೆ, ಹಂಸಲೇಖ ಅವರ ಹೆಸರನ್ನು ಬಿಟ್ಬಿಟ್ಟಿರ್ತಾರೆ ಸ್ನೇಹಿತರೆ. ಆಗ ಹಂಸಲೇಖ ಸರ್ ಅವರು ಏನು ಅಂದ್ಕೊಂಡಿರ್ತಾರೆ, ನಾನು ಆಗ್ತಾ ಇರುವಂಥ ಟ್ಯೂನ್ಗಳನ್ನು ಸೆಲೆಕ್ಟ್ ಮಾಡ್ತಾ ಇಲ್ಲ, ಇಲ್ಲಿ ನೋಡಿದರೆ ನನ್ನ ಹೆಸರನ್ನೇ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬಗ್ಗೆ ಒಂದು ತಪ್ಪಾಗಿ ತಿಳ್ಕೊಂಡು ಅವರು ಮನಸ್ತಾಪವನ್ನು ಮಾಡ್ಕೊಳ್ತಾರೆ. ಆದರೆ ರವಿಚಂದ್ರನ್ ಸರ್ ಅವರು ಕೂಡ ನನ್ನ ಬಗ್ಗೆ ಇವರು ತಿಳ್ಕೊಂಡಿದ್ದು ಇಷ್ಟೇನಾ, ಇಷ್ಟು ದಿನ ಜೊತೆಯಲ್ಲಿದ್ದುಬಿಟ್ಟು ನನ್ನ ಬಗ್ಗೆ ಇಷ್ಟು ಸಣ್ಣದಾಗಿ ತಿಳ್ಕೊಂಡಿದ್ದಾರಲ್ಲ, ಚಿಕ್ಕದಾಗಿ ತಿಳ್ಕೊಂಡಿದ್ದಾರಲ್ಲ ಅಂತೇಳಿ ಅವತ್ತಿಗೆ ಅವರು ಕೂಡ ಒಂದು ವಿರಾಮವನ್ನು ಇಡ್ತಾರೆ ಸ್ನೇಹಕ್ಕೆ. ಹಾಗಾದರೆ ಈಗ ಅವ್ರ ಸ್ನೇಹ ಮತ್ತೆ ಚಿಗುರಿದೆ, ತುಂಬ ಚೆನ್ನಾಗಿದೆ ಅವ್ರ ಜೋಡಿನ ಮತ್ತೆ ನೋಡಲಿಕ್ಕೆ. ಅವರು ಜೋಡಿಯಲ್ಲಿ ಮತ್ತೆ ಇನ್ನೂ ಹಲವು ಚಿತ್ರಗಳು ಬರಲಿ, ಹಿಟ್ಟು ಚಿತ್ರಗಳು ಬರಲಿ, ಒಳ್ಳೊಳ್ಳೆ ಹಾಡುಗಳನ್ನ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಡಲಿ ಅಂತ ನಾನು ಬಯಸ್ತೇನೆ ಸ್ನೇಹಿತರೆ. ಇವರು ಮಾಡಿದಂಥ ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ಎಷ್ಟು ದುಡ್ಡನ್ನು ಗಳಿಸ್ಕೊಂಡಿದ್ದಾರೆ, ಅದಕ್ಕಿಂತ ಹೆಚ್ಚು ದುಡ್ಡನ್ನು ಚಿತ್ರರಂಗದಲ್ಲಿ ಕಳ್ಕೊಂಡಿದ್ದಾರೆ ಸ್ನೇಹಿತರೆ. ಎಷ್ಟು ಆಸ್ತಿಗಳನ್ನು ಮಾಡಿದರೂ ಎಲ್ಲವನ್ನು ಕಳೆದುಕೊಂಡಿದ್ದಾರೆ ಸ್ನೇಹಿತರೆ. ನಾನು ಕಳೆದ ವಿಡಿಯೋದಲ್ಲಿ ಅವ್ರ ತಂದೆ ಬಗ್ಗೆ ಹೇಳುವಾಗ ಹೇಳಿದ್ದೆ,
ಕೋಟಿಗಟ್ಟಲೆ ಆಸ್ತಿಯನ್ನು 80ರ ದಶಕದಲ್ಲೇ 90ರ ದಶಕದಲ್ಲೇ ಅವರು ಮಾಡಿದ್ರು ಸ್ನೇಹಿತರೆ. ಇವರು ಚಿತ್ರರಂಗದಲ್ಲಿ ಮಾಡುವಾಗ ಫೇಲ್ಯೂರ್ ಆಗಿ ಬಿದ್ದಾಗೆಲ್ಲ ಒಂದೊಂದೇ ಆಸ್ತಿಗಳನ್ನು ಕಳೆದುಕೊಳ್ತಾ ಬರ್ತಾರೆ. ನೋಡಿ, ಇವ್ರ ಹತ್ರ ಚೆನ್ನಾಗಿ ಇದ್ದರೂ ಕೂಡ ಏನಾಗುತ್ತೆ ಅಂದರೆ, ಚಿರಂಜೀವಿ ಅವ್ರನ್ನ ಸಿಪಾಯಿ ಚಿತ್ರದಲ್ಲಿ ನಟನೆಯನ್ನು ಮಾಡಲಿಕ್ಕೆ ಕನ್ನಡ ಚಿತ್ರರಂಗಕ್ಕೆ ಕರೆತರ್ತಾರೆ. ತುಂಬ ದುಬಾರಿ ನಟ ಅವರು. ಅಲ್ಲಿನ ಜನತೆ ಅವ್ರನ್ನ ಇವತ್ತು ಕೂಡ ದೊಡ್ಡ ಲೆವೆಲ್ಗೆ ಎತ್ತಿ ಮೆರೆಸ್ತಾ ಇದೆ ಸ್ನೇಹಿತರೆ. ಅಂಥ ನಟನನ್ನು ಈ ಕನ್ನಡ ಚಿತ್ರರಂಗಕ್ಕೆ ಕರೆತರ್ತಾರೆ. ಆ ಚಿತ್ರದಲ್ಲಿ ನಟಿಸಿದ್ದಕ್ಕೆ ದೇವನಹಳ್ಳಿ ಹತ್ರ ಇರುವಂಥ, ದೇವನಹಳ್ಳಿ ರೋಡಲ್ಲಿರುವಂಥ ಒಂದು ಜಾಗವನ್ನೇ ಅವ್ರ ಹೆಸರಿಗೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಆ ಜಾಗದಲ್ಲಿ ಈಗ ಚಿರಂಜೀವಿಯವರ ಫಾರ್ಮ್ ಹೌಸ್ ಇದೆ. ಆ ಜಾಗ ಇವತ್ತಿದ್ದಿದ್ರೂ ಕೋಟ್ಯಾಂತರ ರೂಪಾಯಿ ಸ್ನೇಹಿತರೆ. ಅದನ್ನು ಆ ಸಿಪಾಯಿ ಚಿತ್ರ ಮಾಡಿದ್ದಕ್ಕೆ ರೆಮ್ಯುನರೇಷನ್ ಅನ್ನೋ ರೀತಿಯಲ್ಲಿ ಚಿರಂಜೀವಿ ಸರ್ ಅವ್ರಿಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೊಡ್ತಾರೆ. ಅದಾದ ನಂತರ ಇವರು ಮೊದಲನೇದಾಗಿ ಮಾರೋದು ಗಾಂಧಿನಗರದಲ್ಲಿ ವಜ್ರೇಶ್ವರಿ ಕಂಬೈನ್ಸ್ ಹತ್ರನೇ ಇವ್ರದ್ದು ಈಶ್ವರಿ ಪ್ರೊಡಕ್ಷನ್ಸ್ ಇರುತ್ತೆ. ಅಲ್ಲಿ 100/100 ಸೈಟ್ ಇರುತ್ತೆ ಸ್ನೇಹಿತರೆ. ಆ ಸೈಟನ್ನು ಕೂಡ ಮಾರ್ತಾರೆ. ಶಾಂತಿ ಕ್ರಾಂತಿ ಚಿತ್ರದ ಸಾಲ ಮತ್ತು ಆ ಚಿತ್ರದಲ್ಲಿ ನಟಿಸಿದಂಥ ನಟರಿಗೆ ಹಣವನ್ನು ಕೊಡಲಿಕ್ಕೋಸ್ಕರ ಮೊದಲನೇದಾಗಿ ಆ ಸೈಟನ್ನು ಮಾರ್ತಾರೆ. ಅದಾದ ನಂತರ ಅವರ ತಾಯಿಯ ಹೆಸರಲ್ಲಿ 2 ಆಸ್ತಿಗಳಿರ್ತವೆ ಸ್ನೇಹಿತರೆ. ಈಗ ನೀವು ನೋಡ್ಬೋದು, ಮಲ್ಲೇಶ್ವರಮಲ್ಲಿರೋ ನಟರಾಜ ಥಿಯೇಟರ್ ಮುಂದೆ ಒಂದು ಕಾಂಪ್ಲೆಕ್ಸ್ ಇದೆ, ಕಮರ್ಷಿಯಲ್ ಕಾಂಪ್ಲೆಕ್ಸು. ಅದು ಅವ್ರ ತಾಯಿ ಹೆಸರಲ್ಲಿರುತ್ತೆ. ಅದನ್ನು ಮಾರ್ತಾರೆ ಸ್ನೇಹಿತರೆ. ಅದಾದ ನಂತರ ಅವರ ರಾಜಾಜಿನಗರದಲ್ಲಿರುವಂಥ ಮನೆ, ಆ ಮನೆಯ ಮುಂದೇನೂ ಕೂಡ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ. ಅದನ್ನು ಕೂಡ ಮಾರಾಟ ಮಾಡ್ತಾರೆ ಸ್ನೇಹಿತರೆ. ಇಷ್ಟಕ್ಕೆ ಅವ್ರ ಮಾರಾಟ ನಿಲ್ತಾ ಅಂತ ಕೇಳೋದಾದರೆ ಇಲ್ಲ ಸ್ನೇಹಿತರೆ. ಹೆಸರುಘಟ್ಟ ರೋಡಲ್ಲಿ 20 ಎಕರೆ ಜಮೀನಿರುತ್ತೆ ಸ್ನೇಹಿತರೆ. ಅದನ್ನು ಕೂಡ ಮಾರ್ಲಿಕ್ಕೆ ಮುಂದಾಗ್ತಾರೆ. ಆಗ ಅವರ ತಂಗಿನೇ ಆ ಜಮೀನನ್ನು ತೆಗೆದುಕೊಳ್ತಾರೆ ಸ್ನೇಹಿತರೆ. ಬೇರೆಯವರಿಗೆ ಮಾರೋದು ಬೇಡ, ಈ ಜಮೀನು ನಾನೇ ತಗೊಳ್ತೀನಿ ಅಂತೇಳಿ ಅದಕ್ಕೆ ಎಷ್ಟು ಬೆಲೆ ಆಗುತ್ತೋ ಅಷ್ಟು ಬೆಲೆಯನ್ನು ಕೊಟ್ಟು ಆ ಜಾಗವನ್ನು ಖರೀದಿ ಮಾಡ್ತಾರೆ. ಆ ಜಾಗದಲ್ಲಿ ಇವತ್ತು ಒಂದು ಸ್ಕೂಲನ್ನು ಕಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಹೀಗೆ ಒಂದೊಂದೇ ಜಮೀನನ್ನು, ಸೈಟನ್ನು, ಮನೆ, ಕಾಂಪ್ಲೆಕ್ಸ್ ಎಲ್ಲವನ್ನು ಮಾರ್ತಾ ಬರ್ತಾರೆ. ಈಗ ಇರೋ ಮನೆಯನ್ನು ಕೂಡ ಬದಲಾಯಿಸಿದ್ದೀನಿ ಅಂತ ಹೇಳ್ತಾರೆ ಸ್ನೇಹಿತರೆ. ಅವರು ಏನು ಹೇಳ್ತಾರೆ ಗೊತ್ತಾ ಸ್ನೇಹಿತರೆ, ನನಗೋಸ್ಕರ ನಾನು ಏನನ್ನೂ ಮಾಡ್ಕೊಂಡಿಲ್ಲ. ಚಿತ್ರರಂಗದಿಂದ ಬಂದಂಥ ಎಲ್ಲ ದುಡ್ಡನ್ನು ಕೂಡ ನಾನು ಚಿತ್ರರಂಗಕ್ಕೆ ಹಾಕಿದ್ದೀನಿ. 10 ರೂಪಾಯಿ ಚಿತ್ರರಂಗಕ್ಕೆ ಬಂದರೆ ಇನ್ನೊಂದು ಕಡೆಯಿಂದ ಇನ್ನೂ 5 ರೂಪಾಯಿ ಎಕ್ಸ್ಟ್ರಾ ತಂದು 15 ರೂಪಾಯಿನ ಚಿತ್ರರಂಗಕ್ಕೆ ನಾನು ಖರ್ಚು ಮಾಡಿದ್ದೀನಿ. ಹೀಗೆ ಹೇಳ್ತಾರೆ ಸ್ನೇಹಿತರೆ. ತನ್ನ ಮಕ್ಕಳಿಗಾಗಿ ಏನೂ ಮಾಡಿಲ್ಲ, ತನ್ನ ಹೆಂಡತಿಗಾಗಿ ಏನೂ ಮಾಡಿಲ್ಲ, ಫ್ಯಾಮಿಲಿಗಾಗಿ ಏನನ್ನೂ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಅವರೊಂದು ಚಿಕ್ಕ ಸೈಟು ಮಾಡಿ ಬಿಟ್ಟಿದ್ರೆ ಇವತ್ತು ಎಷ್ಟೋ ದುಡ್ಡಾಗಿರೋದು ಸ್ನೇಹಿತರೆ. ಆ ರೀತಿ ಯಾವುದನ್ನೂ ಮಾಡಿಲ್ಲ, ಯಾವುದಕ್ಕೂ ಆಸೆಯನ್ನು ಪಟ್ಟವರೇ ಅಲ್ಲ ಸ್ನೇಹಿತರೆ. ಅವರು ತನ್ನ ಫ್ಯಾಮಿಲಿಗೆ ಸಾರಿನ ಕೇಳ್ತೀವಿ ಅಂತ ಹೇಳ್ತಾರೆ ಸ್ನೇಹಿತರೆ. ಕಣ್ಣಲ್ಲಿ ನೀರು ಬರುತ್ತೆ ಸ್ನೇಹಿತರೆ. ಯಾಕೆಂದರೆ ನಾನು ಅವರ ದೊಡ್ಡ ಅಭಿಮಾನಿ. ಚಿಕ್ಕ ವಯಸ್ಸಿಂದಲೇ ಅವರ ಚಿತ್ರಗಳನ್ನು ನೋಡ್ತಾ ಬೆಳೆದವನು ಸ್ನೇಹಿತರೆ. ಅವರ ಎಲ್ಲ ಚಿತ್ರಗಳನ್ನು ನೋಡಿದ್ದೀನಿ ಅಂದರೂ ತಪ್ಪಾಗಲಾರ್ದು. ನಟ ಇವತ್ತು ಒಂದು ದುಃಖದ ಸ್ಥಿತಿಯಲ್ಲಿದ್ದಾರೆ, ಕಷ್ಟದ ಸ್ಥಿತಿಯಲ್ಲಿದ್ದಾರೆ ಅಂದರೆ ನಂಬಲಿಕ್ಕೆ ಅಸಾಧ್ಯ ಸ್ನೇಹಿತರೆ. ಅವತ್ತಿನ ಕಾಲಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಚಿತ್ರರಂಗದಲ್ಲಿ ಚಿತ್ರಗಳನ್ನು ಮಾಡ್ತಾಯಿದ್ರು. ಈಗ ಈ ಥರ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಾವು ಪ್ಲ್ಯಾನ್ ಮಾಡಿಲ್ಲ, ರೂಪಿಸ್ಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟಗಳನ್ನು ನಾವು ಎಲ್ಲರೂ ಪಡಲೇಬೇಕಾಗುತ್ತೆ ಸ್ನೇಹಿತರೆ. ಇವರ ಜೀವನವನ್ನು ನಾವು ಪಾಠವಾಗಿ ಕಲಿಬೋದು. ಜೀವನದಲ್ಲಿ ನಾವು ಪ್ಲ್ಯಾನ್ ಮಾಡಬೇಕು ಸ್ನೇಹಿತರೆ. ಇಲ್ಲ ಅಂದರೆ ನೋಡಿ, ಈ ಥರ ಆಗಿಬಿಡುತ್ತೆ. ಅವರು ಒಂದೊಂದೇ ಉಳಿಸ್ಕೊತ ಬಂದಿದ್ದರೆ ಇವತ್ತು ಅದು ಎಷ್ಟೋ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋದು. ಇವತ್ತು ಅವ್ರು ಕೆಲಸನೇ ಮಾಡಬೇಕಾಗಿರಲಿಲ್ಲ ಸ್ನೇಹಿತರೆ. ಆದರೆ ನೋಡಿ, ಇವತ್ತು ಜೀ ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಒಂದು ಜಡ್ಜ್ಮೆಂಟಿಗೆ ಬರ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ನಟನೆ ಮಾಡ್ತಾರೆ. ಅವ್ರಿಗೆ ಇಷ್ಟವಿಲ್ವಂತೆ. ಯಾಕೆ ಅಂದರೆ ಅವ್ರಿಗೆ ಅವ್ರದ್ದೇ ಆದ ಚಿತ್ರಗಳಲ್ಲಿ ಪರಿಪೂರ್ಣವಾಗಿ ನಟಿಸಬೇಕು, ಮಾಡಬೇಕು ಅನ್ನೋ ಆಸೆ. ಆದರೆ ಫ್ಯಾಮಿಲಿ ನಡಿಬೇಕಲ್ವ ಸ್ನೇಹಿತರೆ. ಅದಕ್ಕೋಸ್ಕರ ಅವರ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳ್ತಾರೆ. ಆ ಚಿತ್ರವನ್ನು ಒಪ್ಪಿಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ನನ್ನ ಜೀವನ ನಡೆಸೋದಕ್ಕೋಸ್ಕರ ನಾನು ಆ ಚಿತ್ರಗಳನ್ನ ಒಪ್ಕೊಳ್ಳೇಬೇಕಾದಂಥ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ ಅಂತ ಹೇಳ್ತಾರೆ ಸ್ನೇಹಿತರೆ. ಅವರು ಈಗ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಮಾಡಿದರೂ ಒಂದೊಂದು ಒಳ್ಳೆಯ ಚಿತ್ರಗಳನ್ನೇ ಮಾಡಿದ್ದಾರೆ ಸ್ನೇಹಿತರೆ. ಮುಂಗಾರು ಮಳೆ 2 ಅಲ್ಲಿ ಗಣೇಶ್ ಅವ್ರ ತಂದೆ ಆಗಿರ್ಬೋದು, ಮಾಣಿಕ್ಯ ಚಿತ್ರದಲ್ಲಿ ಆಗಿರ್ಬೋದು, ಈ ಥರ ಒಂದು ಒಳ್ಳೆಯ ಚಿತ್ರಗಳನ್ನು ಮಾಡಿದ್ದಾರೆ ಸ್ನೇಹಿತರೆ. ಆದರೂ ಅವರಿಗೆ ಮತ್ತೆ ಮತ್ತೆ ಕೈ ಕೊಡ್ತಾ ಇರೋದು ಅವರ ಮಾಡ್ತಾ ಇರುವಂಥ ಹೊಸ ಹೊಸ ಚಿತ್ರಗಳು ಸ್ನೇಹಿತರೆ. ಒಂದು ಕಾಲದಲ್ಲಿ ಟಿಕೆಟೇ ಸಿಗ್ತಾ ಇರಲಿಲ್ಲ ಸ್ನೇಹಿತರೆ. ರವಿಚಂದ್ರನ್ ಅವರು ಚಿತ್ರ ಬಿಡುಗಡೆ ಆಗಿದೆ ಅಂದರೆ ಬ್ಲಾಕಲ್ಲಿ ಟಿಕೆಟ್ ಮಾಡಿದವರು ಕೂಡ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಆದರೆ ನೋಡಿ, ಕಾಲ ಬದಲಾದಂತೆ ಅವರ ಕೊನೆಯ ಚಿತ್ರಗಳು ರವಿ ಬೋಪಣ್ಣ ಚಿತ್ರಕ್ಕೆ ಜನರೇ ಬರಲಿಲ್ಲ ಅಂತ ತುಂಬ ನೋವು ಮಾಡಿಕೊಂಡ್ರು ಸ್ನೇಹಿತರೆ. ಜನ ಚಿತ್ರ ಚೆನ್ನಾಗಿಲ್ಲ ಅಂತ ಹೇಳಿ,
ಚಿತ್ರಮಂದಿರಕ್ಕೆ ಬಂದು ನೋಡಿದ ಮೇಲೆ ಎಲ್ಲಿ? ಆದರೆ ಚಿತ್ರಮಂದಿರಕ್ಕೆ ಜನನೇ ಬರದೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ, ನಾನು ಬದಲಾಗಬೇಕಾಗಿದೆ, ನನ್ನಲ್ಲಿ ಜೀವನದಲ್ಲಿ ಬದಲಾವಣೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಸ್ನೇಹಿತರೆ. ಹೌದು, ಅವರ ಒಂದು ಅಭಿರುಚಿಗೆ ತಕ್ಕಂಥ ಸಿನಿಮಾಗಳನ್ನೇ ಅವ್ರು ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಅಪೂರ್ವ ಸಿನಿಮಾ, ಒಂದು ಲಿಫ್ಟಲ್ಲೇ ನಡೆಯುವಂಥ ಸಿನಿಮಾ. ರವಿ ಬೋಪಣ್ಣ ಈಗ ಆ ಚಿತ್ರ ಗೆಲ್ಲಿಲ್ಲ. ಕ್ರೇಜಿ ಸ್ಟಾರ್ ಅಂತ ಒಂದು ಮೂವಿ ಮಾಡ್ತಾರೆ ಪ್ರಿಯಾಂಕಾ ಅವ್ರ ಜೊತೆ. ಅದು ಒಂದು ವಾರಕ್ಕೇನೆ ಟಿವಿಯಲ್ಲಿ ಬರುತ್ತೆ ಸ್ನೇಹಿತರೆ. ಈಗ ನೋಡಿ ಈ ಥರ ಒಂದರಿಂದ ಒಂದು ಫೇಲ್ಯೂರ್ ಆಗ್ತಾನೇ ಬರ್ತಾ ಇದೆ. ಮಂಜಿನಾ ಹನಿ ಮಾಡ್ತೀನಿ ಅಂತ ಕೈ ಹಾಕ್ತಾರೆ, ಆ ಚಿತ್ರ ಕೂಡ ಮಾಡಲಿಕ್ಕಾಗೋದಿಲ್ಲ. ತನ್ನ ಮಕ್ಕಳಿಗಾಗಿ ಪ್ರೇಮಲೋಕ 2 ಮಾಡ್ತೀನಿ, ರಣಧೀರ 2 ಮಾಡ್ತೀನಿ ಅಂತ ಮಾಡ್ತಾರೆ, ಅದು ಅರ್ಧಕ್ಕೆ ನಿಂತೋಗಿದೆ. ಆ ಫೈನಾನ್ಷಿಯಲಿ ಸಮಸ್ಯೆ ಆಗಿರ್ಬೋದು, ಇಲ್ಲ ಕಥೆಯಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತಿರ್ಬೋದು, ಈಗ ಟ್ರೆಂಡಿಗೆ ತಕ್ಕನಾಗಿ ಏನಾದರೂ ಚೇಂಜಸ್ ಮಾಡೋಣ ಅಂತ ಇರ್ಬೋದು. ಹೀಗೆ ಅವರು ಮಾಡಬೇಕು ಅಂತಿರೋದೆಲ್ಲ ನಿಂತೋಗ್ತಾ ಇರೋದು ಒಂದು ಕಡೆ. ಆದರೆ ಅವರು ಮಾಡಿದಂಥ ಚಿತ್ರಗಳು ಕೂಡ ಸಕ್ಸಸ್ ಕಾಣದೇ ಇರೋದು ಇನ್ನೊಂದು ಕಡೆ ಸ್ನೇಹಿತರೆ. ಅವರು ದೃಶ್ಯ ಅನ್ನೋ ಒಂದು ಚಿತ್ರವನ್ನು ಮಾಡ್ತಾರೆ, ತುಂಬ ಒಂದು ಚೆನ್ನಾಗಿ ಬರುತ್ತೆ. ಇಲ್ಲಿಂದಲಾದರೂ ಅವ್ರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಕಾಣುತ್ತೆ, ಮತ್ತೆ ಮೇಲೆದ್ದೇಳ್ತಾರೆ ಅಂದರೆ ಅಲ್ಲಿ ಅದಾದ ನೆಕ್ಸ್ಟ್ ಚಿತ್ರಗಳು ಮತ್ತೆ ಫೇಲ್ಯೂರ್ ಆಗ್ತಾ ಇದೆ ಸ್ನೇಹಿತರೆ. ನೋಡಿ, ಇದರಿಂದ ನಾವು ತಿಳ್ಕೊಳ್ಬೇಕಾಗಿರೋದು ತುಂಬಾ ಇದೆ. ಸಕ್ಸಸ್ಸನ್ನು ಕಂಡ್ರೆ ಆ ಸಕ್ಸಸ್ಸನ್ನು ಕಾಪಾಡ್ಕೊಳ್ಳೋದು ತುಂಬ ಕಷ್ಟ ಸ್ನೇಹಿತರೆ. ಅದನ್ನು ಕಾಪಾಡ್ಕೊಳ್ಳೋದು ಒಂದು ಸಕ್ಸಸ್ ಅಂತಲೇ ಹೇಳಬೇಕು. ಯಾಕೆಂದರೆ ಸಕ್ಸಸ್ಸು ಎಲ್ರಿಗೂ ಸಿಗಲ್ಲ. ಸಿಕ್ಕಾದ ನಂತರ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ. ಆ ಸಕ್ಸಸ್ ಕಂಡೋರು ಎಷ್ಟೋ ಜನ ಮತ್ತೆ ಫೇಲ್ಯೂರ್ ಆಗ್ತಾರೆ. ಈಗ ಚಿತ್ರರಂಗದಲ್ಲಿ ನಮ್ಮ ರವಿಚಂದ್ರನ್ ಸರ್ ಒಬ್ಬರು ಸಾಕ್ಷಿಯಾಗಿದ್ದಾರೆ ಸ್ನೇಹಿತರೆ. ಅವರು ಯಾರ್ದಾದ್ರೂ ತೆಗೆದಿರುವಂಥ ಚಿತ್ರಗಳಲ್ಲಿ ನಟನೆ ಮಾಡಿದರೆ ಸಾಕಾಗಿತ್ತು, ಇವತ್ತು ಕೋಟ್ಯಾಂತರ ರೂಪಾಯಿನ ಗಳಿಸ್ಬೋದಿತ್ತು, ದೊಡ್ಡ ಶ್ರೀಮಂತಿಕೆ ಜೀವನವನ್ನು ನಡೆಸ್ಬೋದಿತ್ತು. ಆದರೆ ಇವರು ಚಿತ್ರಗಳನ್ನೇ ಮಾಡಬೇಕು ಅಂತ ಹುಚ್ಚನ್ನು ಹಿಡಿಸ್ಕೊಳ್ತಾರೆ. ಆ ಚಿತ್ರರಂಗದಲ್ಲಿ ಬಂದಂಥ ಹಣವನ್ನು ಚಿತ್ರರಂಗಕ್ಕೆ ಹೆಚ್ಚೆಚ್ಚು ಹಾಕಿ ಕಳೆದುಕೊಳ್ಳೋಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಅದರಿಂದಾಗಿ ಇವರಿಗೆ ಇವತ್ತು ಈ ಒಂದು ಸ್ಥಿತಿ ಬಂದಿದೆ. ಇಂಥ ಒಬ್ಬ ನಟನಿಗೆ ಈ ಥರ ಆಗಬಾರ್ದಿತ್ತು. ಯಾಕೆಂದರೆ ಇನ್ನೂ ಒಂದು ಜೀವನದಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಮಾಡಲಿ, ಅವ್ರ ಜೀವನ ಮತ್ತೆ ಬದಲಾಗಲಿ, ಅವತ್ತಿನ ಯಶಸ್ಸು ಮತ್ತೆ ಕಾಣಲಿ ಅಂತ ಹೇಳ್ತೀನಿ. ಅವ್ರ ಮಕ್ಕಳಿಂದ ಕಾಣಲಿ. ಯಾಕೆಂದರೆ ಅವ್ರ ಮಕ್ಕಳುಗಳು ಕೂಡ ಈಗ ಕಷ್ಟವನ್ನು ಪಡುವಂಥ ಸ್ಥಿತಿ ಬಂದಿದೆ ಸ್ನೇಹಿತರೆ. ಅವ್ರ ತಂದೆ ಹೆಸರು ಇರ್ಬೋದು ಅಷ್ಟೇ, ಆದರೆ ಅವ್ರ ತಂದೆ ಅವ್ರಿಗೋಸ್ಕರ ಏನನ್ನೂ ಮಾಡಿಟ್ಟಿಲ್ಲ ಅಂತ ಎಷ್ಟೋ ವೇದಿಕೆಗಳಲ್ಲಿ ಹೇಳಿದ್ದಾರೆ. ಅದನ್ನು ಕೇಳಿದಾಗಂತಲೂ ನನಗೂ ತುಂಬ ಬೇಜಾರಾಯಿತು, ಬೇಸರ ಆಯಿತು ಸ್ನೇಹಿತರೆ. ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು ಇವತ್ತು ಎಷ್ಟೋ ಚೆನ್ನಾಗಿದ್ದಾರೆ ಸ್ನೇಹಿತರೆ. ಇವರಿಗೆ ಚಿತ್ರಗಳನ್ನ ಮಾಡೋವಂಥ ಲೆವೆಲ್ಗೆ ಬೆಳೆದಿದ್ದಾರೆ. ಇವರ ಸಂಸ್ಥೆಯಲ್ಲಿ ಸಂಬಳ ತಗೊಳ್ತಿದ್ದವರು ಇವತ್ತು ಪ್ರೊಡ್ಯೂಸರ್ ಆಗಿದ್ದಾರೆ. ನೋಡಿ, ಅವ್ರ ಜೊತೆಯಲ್ಲಿ ಇದ್ದಂಥವರೆಲ್ಲ ಈ ಥರ ಆಗಿದ್ದಾರೆ ಅಂದರೆ ಇವರು ತಪ್ಪು ಎಲ್ಲಾಯಿತು ಅಂತಂದರೆ ಚಿತ್ರರಂಗದಲ್ಲಿ ಇರುವಂಥ ಇವರ ಹುಚ್ಚು ಆ ಚಿತ್ರರಂಗದಲ್ಲಿ ದುಡ್ಡನ್ನು ಕಳೆದುಕೊಳ್ಳುವ ರೀತಿ ಮಾಡುತ್ತೆ. ಆದರೆ ಇವರು ಚಿತ್ರರಂಗದಲ್ಲಿ ಏನೇ ದುಡ್ಡು ಕಳೆದುಕೊಂಡಿರ್ಬೋದು, ಆದರೆ ಇವರ ಹೆಸರು ಅಜರಾಮರ. ಅವರ ಅಭಿಮಾನಿಗಳ ಪಾಲಿಗೆ ಇವತ್ತು ಅವರು ದೈವ ಅಂತ ಹೇಳ್ಬೋದು, ಬ್ರಹ್ಮ ಅಂತ ಹೇಳ್ತಾರೆ. ಪ್ರೀತಿಯನ್ನು ಸೃಷ್ಟಿಸಿದಂಥ ಬ್ರಹ್ಮ ಅಂತ ಕರೀತಾರೆ ಸ್ನೇಹಿತರೆ. ಬ್ರಹ್ಮ ಬರೆದಿದ್ದು ಹಣೆ ಬರಹ, ಆದರೆ ನಾನು ಬರೆದಿದ್ದು ಪ್ರೀತಿ ಬರಹ ಅಂತ ಹೇಳ್ತಾರೆ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಒಬ್ಬ ದೊಡ್ಡ ಕನಸುಗಾರ ಅಂದರೆ ತಪ್ಪಾಗಲಾರ್ದು ಸ್ನೇಹಿತರೆ. ಅವ್ರ ಜೀವನದಲ್ಲಿ ಏಳು ಬೀಳುಗಳನ್ನು ನೋಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಸಕ್ಸಸ್ಸನ್ನು ನೋಡಲಿ. ಯಾಕೆಂದರೆ ಅವ್ರ ಜೊತೆಯಲ್ಲಿ ನಟನೆ ಮಾಡಿದಂಥ ಎಷ್ಟೋ ಹೀರೋಯಿನ್ಗಳು ಇವತ್ತು ದೊಡ್ಡ ದೊಡ್ಡ ಆಫರ್ಗಳು, ದೊಡ್ಡ ದೊಡ್ಡ ಚಿತ್ರಗಳು ಸಿಕ್ಕಿ ಸಕ್ಸಸ್ಸನ್ನು ಕಂಡುಕೊಂಡಿದ್ದಾರೆ. ಒಂದು ಹೀರೋಯಿನ್ ಜೊತೆ ಒಂದು ಚಿತ್ರವನ್ನು ಮಾಡಿದರೆ ನೆಕ್ಸ್ಟ್ ಚಿತ್ರಕ್ಕೆ ಬೇರೆ ಹೀರೋಯಿನ್ಗಳನ್ನ ತರ್ತಾ ಇದ್ರು ಸ್ನೇಹಿತರೆ. ಎಂತೆಂಥ ಹೀರೋಯಿನ್ಗಳನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ದಾರೆ ಅಂತ ನಾನೇನು ಹೇಳಬೇಕಾಗಿಲ್ಲ ಸ್ನೇಹಿತರೆ. ಆದರೆ ಕೆಲವರು ಸ್ನೇಹಿತರೆ 2-3 ಚಿತ್ರಗಳಲ್ಲಿ ಅವ್ರ ಜೊತೆ ಅಭಿನಯಿಸಿದ್ದಾರೆ ಹೀರೋಯಿನ್ ಬಿಟ್ಟರೆ. ಇನ್ನು ಎಲ್ಲರೂ ಕೂಡ ಒಂದೊಂದು ಚಿತ್ರ ಇಲ್ಲ 2 ಚಿತ್ರ ಸ್ನೇಹಿತರೆ. ನನಗೆ ಗೊತ್ತಿರಂಗೂ ಕೂಡ ಖುಷ್ಬು, ಶಿಲ್ಪಾ ಶೆಟ್ಟಿ, ಪ್ರೇಮ ಬಿಟ್ಟರೆ ಅಷ್ಟಾಗಿ ಯಾರು ರಿಪೀಟೆಡ್ಲಿ ಅವ್ರ ಜೊತೆ ಚಿತ್ರಗಳನ್ನ ಕಂಟಿನ್ಯೂಷನ್ ಆಗಿ ಮಾಡಿಲ್ಲ. ಅವ್ರು ಯಾವುದೇ ಕಂಟಿನ್ಯೂಷನ್ನ ಮಾಡಿಲ್ಲ ಸ್ನೇಹಿತರೆ. ಹೊಸದಾಗಿ ಜನರಿಗೆ ಕೊಡಬೇಕು, ಏನಾದರೂ ಹೊಸತನವನ್ನು ತರಬೇಕು ಅಂತ ಮಾಡಿದವರು. ಅವರು ಮಾಡಿದಂಥ ಎಷ್ಟೋ ಚಿತ್ರಗಳೆಲ್ಲ ಟ್ಯೂನ್ಗಳು ಆಗ್ತಾರಲ್ಲ ಸ್ನೇಹಿತರೆ. ಅವ್ರ ಸಂಗೀತವನ್ನು ನೀವು ಕೇಳಿರ್ತೀರ. ಅವ್ರ ಸಂಗೀತ ಒಂದು ಚಿತ್ರದಲ್ಲಿ ಅವರು 6-7 ಹಾಡುಗಳಿದ್ರೆ ಎಲ್ಲ ಹಿಟ್ಟೆ ಸ್ನೇಹಿತರೆ. ಇವತ್ತಿನ ಚಿತ್ರಗಳಲ್ಲಿ ಹೇಗಿದೆ ಹೇಳಿ, 5 ಹಾಡಿದರೆ 1-2 ಹಿಟ್ಟಾದರೆ ಸಾಕು ಅಂತ ಕೇಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಅವರು ತೆಗೆದಂಥ ಚಿತ್ರಗಳಲ್ಲಿ ಎಲ್ಲ ಹಾಡುಗಳು ಇಟ್ಟು ಇವತ್ತು ಕೂಡ ಇವತ್ತಿನ ಜನ್ರೇಷನ್ ಕೂಡ ಆ ಸಾಂಗ್ಗಳನ್ನ ಕೇಳ್ತಾರೆ. ಎಲ್ಲಿ ಕಾರಲ್ಲಿ ನೋಡಿ, ಟ್ರಿಪ್ಗಳಲ್ಲಿ ನೋಡಿ, ಎಲ್ಲ ಕಡೆ ಅವ್ರ ಸಾಂಗ್ಸೇ ಇರುತ್ತೆ ಸ್ನೇಹಿತರೆ. ಆ ಸಾಂಗ್ಸ್ನ ಆ ಕಾಲದಲ್ಲೇ ಮಾಡಿದ್ದಾರೆ 30-40 ವರ್ಷಗಳ ಹಿಂದೆ ಅಂದ್ರೇ ನಾವು ಊಹೆ ಮಾಡ್ಕೊಳ್ಬೇಕು, ಅವ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅವ್ರು ಎಂಥ ಲೆಜೆಂಡ್ ಅಂತ ಸ್ನೇಹಿತರೆ. ನೋಡಿ, ಇವ್ರ ಬಗ್ಗೆ ಯಾಕೆ ಹೇಳಬೇಕು ಅನ್ನಿಸ್ತು ಅಂದರೆ, ಇವರ ಒಬ್ಬ ದೊಡ್ಡ ಫಾಲೋವರ್.
ನಾನು ಇವರ ಅಭಿಮಾನಿ ಸ್ನೇಹಿತರೆ. ಅದಕ್ಕೋಸ್ಕರ ನನ್ನ ವೀಕ್ಷಕರು ಕೂಡ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನಿಸ್ತು. ಅದಕ್ಕೆ ಈ ವಿಡಿಯೋವನ್ನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನೋಡೋಣ, ಇನ್ನೂ ಯಾವುದಾದ್ರೂ ಗೊತ್ತಿರದ ವಿಷಯ ನನಗೆ ಸಿಕ್ಕರೆ ಅದನ್ನು ಕೂಡ ನಿಮಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ನಮಗೆ ಹೆಚ್ಚು ಶಕ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ.